Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madugiri Taluk, Tumkur District. Dear students, do you know land is very important natural resources of a country. Its proper use is very essential for the growth of economy. Today, we are going to discuss about Indian land resources, Unit 7 in Geography of class 10th. Dear students, now I am going to explain about land use pattern of India or meaning of land use or land utilization. The distribution of land for different uses such as forestry, cultivation, pastures, etc. is called land use or land utilization. ಭೂಮಿ ಒಂದು ಅಮೂಲ್ಯವಾಗಿರ್ತಕ್ಕಂಥ ಸಂಪನ್ಮೂಲ. ದೇಶದ ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದು ಭೂಮಿಯನ್ನ ಅವಲಂಬಿಸಿದೆ. ಭಾರತದ ಒಂದು ಭೂಮಿ ಹೇಗೆ ಬಳಕೆ ಆಗ್ತಾ ಇದೆ, ಸೊ ಭಾರತದ ಭೂ ಬಳಕೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ಈ ಒಂದು ಚಾಪ್ಟರ್ ನೋಡಿದರೆ, ಮೊದಲನೇದಾಗಿ ಮೀನಿಂಗ್ ಆಫ್ ಲ್ಯಾಂಡ್ ಯೂಸ್, ಭೂ ಬಳಕೆಯ ಅರ್ಥ, ಭೂ ಬಳಕೆ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನೋಡೋಣ. ದ ಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಂಡ್ ಫಾರ್ ಡಿಫರೆಂಟ್ ಯೂಸರ್ಸ್ ಸಚ್ ಆಸ್ ಫಾರೆಸ್ಟ್ರಿ, ಕಲ್ಟಿವೇಶನ್, ಪ್ಯಾಸ್ಚರ್ ಎಕ್ಸೆಟ್ರಾ ಈಸ್ ಕಾಲ್ಡ್ ಲ್ಯಾಂಡ್ ಯೂಸ್ ಆರ್ ಲ್ಯಾಂಡ್ ಯುಟಿಲೈಸೇಷನ್. ದೇಶದಲ್ಲಿ ಲಭ್ಯ ಇರತಕ್ಕಂಥ ಒಟ್ಟಾರೆ ಭೂಮಿ ಏನಿದೆ ಅದನ್ನ ವಿವಿಧ ಉದ್ದೇಶಗಳಿಗಾಗಿ ಬಳಸ್ತಕ್ಕಂಥದ್ದು. ಉದಾಹರಣೆಗೆ ಅರಣ್ಯವನ್ನು ಬೆಳೆಸಲಿಕ್ಕೆ, ಕಲ್ಟಿವೇಶನ್ ವ್ಯವಸಾಯವನ್ನು ಮಾಡಲಿಕ್ಕೆ, ಪ್ಯಾಸ್ಚರ್ಸ್ ಮೀನ್ಸ್ ಗ್ರಾಸ್ ಲ್ಯಾಂಡ್ ಹುಲ್ಲುಗಾವಲುಗಳನ್ನು ಬೆಳೆಸಲಿಕ್ಕೆ, ಅಥವಾ ರಸ್ತೆಗಳನ್ನು ನಿರ್ಮಾಣ ಮಾಡಲಿಕ್ಕೆ, ಇಂಡಸ್ಟ್ರಿಗಳನ್ನು ಕಟ್ಟಲಿಕ್ಕೆ, ಹೀಗೆ ವಿವಿಧ ಉದ್ದೇಶಗಳಿಗಾಗಿ ಭೂಮಿಯನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದನ್ನೇ ನಾವು ಲ್ಯಾಂಡ್ ಯೂಸ್ ಆರ್ ಲ್ಯಾಂಡ್ ಯುಟಿಲೈಸೇಷನ್, ಭೂ ಬಳಕೆ ಅಂತ ಹೇಳ್ಬಿಟ್ಟು ಕರಿತೀವಿ. ಸ್ಟೂಡೆಂಟ್ಸ್, ಸಮ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆನ್ ಲ್ಯಾಂಡ್ ಯೂಸ್. ಕೆಲವೊಂದು ಅಂಶಗಳು ಈ ಭೂ ಬಳಕೆಯ ಮೇಲೆ ಪ್ರಭಾವವನ್ನು ಬೀರ್ತವೆ. ಅಂತ ಅಂಶಗಳು ಯಾವಪ್ಪ ಅಂತಾರೆ, ರಿಲೀಫ್ ಫೀಚರ್ಸ್ ಭೂಸ್ವರೂಪಗಳು, ಕ್ಲೈಮೇಟ್ ವಾತಾವರಣದ ಹವಾಮಾನ, ನೆಕ್ಸ್ಟ್ ಸಾಯಿಲ್ ಮಣ್ಣು, ಪಾಪ್ಯುಲೇಷನ್ ಡೆನ್ಸಿಟಿ ಜನಸಾಂದ್ರತೆ, ಸೋಷಿಯೋ ಎಕನಾಮಿಕ್ ಅಂಡ್ ಟೆಕ್ನಿಕಲ್ ಫ್ಯಾಕ್ಟರ್ಸ್ ಸಾಮಾಜಿಕ, ಆರ್ಥಿಕ ಮತ್ತು ತಾಂತ್ರಿಕ ಅಂಶ, ಇಷ್ಟು ಭೂ ಬಳಕೆಯ ಮೇಲೆ ಪ್ರಭಾವವನ್ನು ಬೀರ್ತವೆ. ಒಂದು ರಿಲೀಫ್ ಫೀಚರ್ಸ್, ಕ್ಲೈಮೇಟು, ಸಾಯಿಲ್, ಪಾಪ್ಯುಲೇಷನ್ ಡೆನ್ಸಿಟಿ, ಸೋಷಿಯೋ ಎಕನಾಮಿಕ್ ಅಂಡ್ ಟೆಕ್ನಿಕಲ್ ಫ್ಯಾಕ್ಟರ್ಸ್. ದೀಸ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆನ್ ಲ್ಯಾಂಡ್ ಯೂಸ್. In India, the land use pattern can be classified into 7 categories. So, the classification of land use ಅಂತ ನಾವು ನೋಡೋದಾರೆ, ಭೂ ಬಳಕೆಯ ವಿಭಾಗಗಳು, ಎಲ್ಲೆಲ್ಲಿ ಭೂ ಬಳಕೆ, ಯಾವ ರೀತಿಯಲ್ಲಿ ಭೂ ಬಳಕೆ ಆಗ್ತಾ ಇದೆ, ಭೂ ಬಳಕೆಯನ್ನ ನಾವು ಎಷ್ಟು ವಿಧಗಳಾಗಿ ವಿಂಗಡಿಸಬಹುದು ಅಂತ ನಾವು ನೋಡಿದರೆ, ದೇರ್ ಆರ್ 7 ಕ್ಯಾಟಗರೀಸ್, 7 ವಿಧಗಳಾಗಿ ನಾವು ಈ ಭೂ ಬಳಕೆಯನ್ನ, ಭೂಮಿಯನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ನೆಟ್ ಏರಿಯಾ ಝೋನ್, ನಿವ್ವಳ ಬಿತ್ತನೆಗೊಳಪಟ್ಟಂತ ಪ್ರದೇಶ. ಝೋನ್ ಮೀನ್ಸ್ ಬಿತ್ತನೆಗೊಳಪಟ್ಟಂತ ಪ್ರದೇಶ, ಝೋನ್ ಬಿತ್ತೋದು. ನೆಕ್ಸ್ಟ್ ಫಾರೆಸ್ಟ್ ಏರಿಯಾ, ಅರಣ್ಯ ಪ್ರದೇಶ. ಲ್ಯಾಂಡ್ ನಾಟ್ ಅವೈಲಬಲ್ ಫಾರ್ ಕಲ್ಟಿವೇಶನ್, ವ್ಯವಸಾಯಕ್ಕೆ ಒಳಪಡದೇ ಇರತಕ್ಕಂಥ ಭೂಮಿ. ನೆಕ್ಸ್ಟ್ ಫಾಲೋ ಲ್ಯಾಂಡ್, ಬೀಳು ಬಿದ್ದ ಭೂಮಿ. ನೆಕ್ಸ್ಟ್ ಕಲ್ಟಿವೇಬಲ್ ವೇಸ್ಟ್, ವ್ಯವಸಾಯಕ್ಕೆ ಒಳಪಡದೇ ಇರತಕ್ಕಂಥ ವೇಸ್ಟ್ ಆಗಿರ್ತಕ್ಕಂಥ ಭೂಮಿ. ನೆಕ್ಸ್ಟ್ ಪರ್ಮನೆಂಟ್ ಪ್ಯಾಸ್ಚರ್ಸ್ ಅಂಡ್ ಅದರ್ ಗ್ರೇಸಿಂಗ್ ಲ್ಯಾಂಡ್, ಹುಲ್ಲುಗಾವಲು ಪ್ರದೇಶ. ಜೊತೆಗೆ ಲ್ಯಾಂಡ್ ಅಂಡರ್ ಮಿಸಲೇನಿಯಸ್ ಯೂಸಸ್, ಇತರೆ ಬಳಕೆಗೆ ಒಳಪಟ್ಟಂಥ ಭೂಮಿ. ಒಟ್ಟಾರೆಯಾಗಿ ಇಡೀ ನಮ್ಮ ದೇಶದಲ್ಲಿರ್ತಕ್ಕಂಥ ಒಟ್ಟಾರೆ ಭೂಮಿ ಏನಿದೆ ಅದನ್ನು ಹೀಗೆ 7 ವಿಧಗಳಾಗಿ ನಾವು ಬಳಕೆಯನ್ನು ಮಾಡ್ತೀವಿ. ನೆಟ್ ಏರಿಯಾ ಝೋನ್, ನಿವ್ವಳ ಬಿತ್ತನೆಗೊಳಪಟ್ಟಂಥ ಪ್ರದೇಶ. ಒಟ್ಟಾರೆ ಭಾರತದ ಭೂಮಿ ಏನಿದೆ ಆ ಭಾರತದಲ್ಲಿರ್ತಕ್ಕಂಥ ಒಟ್ಟಾರೆ ಭೂಭಾಗದಲ್ಲಿ ಬಿತ್ತನೆಗೆ ಒಳಪಟ್ಟಂಥ ಪ್ರದೇಶ ಏನು, ಎಷ್ಟಿದೆ ಅಂತಕ್ಕಂಥದ್ದನ್ನು ನಾವು ಇದರಲ್ಲಿ ನೋಡ್ಬೋದು. ಈಗ ವಾಟ್ ಈಸ್ ಮೆಂಟ್ ಬೈ ನೆಟ್ ಏರಿಯಾ ಝೋನ್ ಅಂತ ಅನ್ನೋದಾರೆ, ಲ್ಯಾಂಡ್ ದಟ್ ಕ್ಯಾನ್ ಬಿ ಯೂಸ್ಡ್ ಟು
ಲ್ಯಾಂಡ್ ದಟ್ ಕ್ಯಾನ್ ಬಿ ಯೂಸ್ ಟು ಕಲ್ಟಿವೇಟ್ ಕ್ರಾಪ್ಸ್ ಈಸ್ ಕಾಲ್ಡ್ ನೆಟ್ ಏರಿಯಾ ಝೋನ್. ಬೆಳೆಗಳನ್ನು ಬೆಳಿಲಿಕ್ಕೆ ಅಂತಂದೇಳಿ ಬಳಕೆ ಮಾಡತಕ್ಕಂಥ ಭೂಭಾಗವನ್ನು ಅಥವಾ ಭೂಮಿಯನ್ನು ನಾವು ನಿವ್ವಳ ಬಿತ್ತನೆಗೊಳಪಟ್ಟಂಥ ಪ್ರದೇಶ ಅಂತಂದೇಳ್ಬಿಟ್ಟು ಕರಿತೀವಿ. ಲ್ಯಾಂಡ್ ದಟ್ ಕ್ಯಾನ್ ಬಿ ಯೂಸ್ಡ್ ಟು ಕಲ್ಟಿವೇಟ್ ಕ್ರಾಪ್ಸ್ ಈಸ್ ಕಾಲ್ಡ್ ನೆಟ್ ಏರಿಯಾ ಝೋನ್. ಇನ್ ಇಂಡಿಯಾ there are 42.42% of the total reported area from net area zone. ದೇಶದಲ್ಲಿರ್ತಕ್ಕಂಥ ಒಟ್ಟಾರೆ ಭೂಭಾಗದ 42.42% ಭೂಭಾಗ ನಿವ್ವಳ ಬಿತ್ತನೆಗೊಳಪಟ್ಟಂಥ ಪ್ರದೇಶ ಆಗಿದೆ. ದ ಹೈಯೆಸ್ಟ್ ಪ್ರಪೋರ್ಷನ್ ಈಸ್ ಫೌಂಡ್ ಇನ್ ದ ಸ್ಟೇಟ್ಸ್ ಆಫ್ ಪಂಜಾಬ್, ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ್, ಕೇರಳ. ಹಾಗಾದರೆ ನಿವ್ವಳ ಬಿತ್ತನೆಗೊಳಪಟ್ಟಂಥ ಪ್ರದೇಶ ಎಲ್ಲಿ ಹೆಚ್ಚಾಗಿ ಕಂಡು ಬರುತ್ತಪ್ಪ ಅಂದರೆ ಪಂಜಾಬು, ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ್, ಕೇರಳ ಈ ರಾಜ್ಯಗಳಲ್ಲಿ ಅತಿ ಹೆಚ್ಚು ನಿವ್ವಳ ಬಿತ್ತನೆಗೊಳಪಟ್ಟಂಥ ಪ್ರದೇಶ ಕಂಡುಬರುತ್ತೆ. ಹಾಗಾದರೆ ಈ ನೆಟ್ ಏರಿಯಾ ಝೋನ್ ಎಲ್ಲಿ ಅತ್ಯಂತ ಕಡಿಮೆ ಕಂಡು ಬರುತ್ತಪ್ಪ ಅಂದರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಈಶಾನ್ಯ ರಾಜ್ಯಗಳು, ಸಪ್ತ ಸೋದರಿ ರಾಜ್ಯಗಳು ಅಂತ ನಾವೇನು ಕರಿತೀವಿ, ಮೇಘಾಲಯ, ಮಣಿಪುರ, ಅಸ್ಸಾಂ ಇಂಥ ರಾಜ್ಯಗಳಲ್ಲಿ ಈ ಒಂದು ನೆಟ್ ಏರಿಯಾ ಝೋನ್ ಅಂತಕ್ಕಂಥದ್ದು ನಿವ್ವಳ ಬಿತ್ತನೆಗೊಳಪಟ್ಟಂಥ ಪ್ರದೇಶ ಅತ್ಯಂತ ಕಡಿಮೆ ಇದೆ, ಅಲ್ಲಿ ಅರಣ್ಯ ಜಾಸ್ತಿ ಇದೆ. Dear students, another category of the land use is forest area. In India, only 22.8% of the total reported area is under forest. ಭಾರತದಲ್ಲಿ ಒಟ್ಟಾರೆ ಇರ್ತಕ್ಕಂಥ ಭೂಮಿಯ ಕೇವಲ 22.8% ಅಂದರೆ 23% ಭೂಮಿ ಈ ಒಂದು ಅರಣ್ಯದಿಂದ ಆವೃತವಾಗಿದೆ. ಹಾಗಾದರೆ ಫಾರೆಸ್ಟ್ ಏರಿಯಾ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಅಂದರೆ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಜೊತೆಗೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಗಳಲ್ಲಿ ಜೊತೆಗೆ ಈ ಒಂದು ಈಶಾನ್ಯ ರಾಜ್ಯಗಳಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥ ಅರಣ್ಯ ಕಂಡು ಬರುತ್ತೆ. ನೋಡಿ, ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ ನೆಟ್ ಏರಿಯಾ ಝೋನ್ ಕಡಿಮೆ ಇದೆ, ಅಲ್ಲಿ ಫಾರೆಸ್ಟ್ ಏರಿಯಾ ಜಾಸ್ತಿ ಇದೆ. ಹಾಗಾದರೆ ಫಾರೆಸ್ಟ್ ಏರಿಯಾ ಎಲ್ಲಿ ಕಡಿಮೆ ಇದೆಯಪ್ಪ ಅಂತಂದರೆ ಹರಿಯಾಣ, ಪಂಜಾಬ್, ರಾಜಸ್ಥಾನ್, ಗುಜರಾತ್ ಈ ರಾಜ್ಯಗಳಲ್ಲಿ ಫಾರೆಸ್ಟ್ ಏರಿಯಾ ಕಡಿಮೆ ಇದೆ. ಥರ್ಡ್ ಕ್ಯಾಟಗರಿ ಆಫ್ ದ ಲ್ಯಾಂಡ್ ಯೂಸ್ ಪ್ಯಾಟರ್ನ್ ಈಸ್ ಲ್ಯಾಂಡ್ ನಾಟ್ ಅವೈಲಬಲ್ ಫಾರ್ ಕಲ್ಟಿವೇಶನ್. ವ್ಯವಸಾಯಕ್ಕೆ ಒಳಪಡದೇ ಇರತಕ್ಕಂಥ ಭೂಮಿ. ಲ್ಯಾಂಡ್ ಯೂಸ್ಡ್ ಫಾರ್ ನಾನ್ ಅಗ್ರಿಕಲ್ಚರಲ್ ಪರ್ಪಸ್ ಲೈಕ್ ಹ್ಯೂಮನ್ ಸೆಟಲ್ಮೆಂಟ್, ರೋಡ್ಸ್, ರೈಲ್ವೇಸ್, ಕೆನಾಲ್ಸ್, ಮೌಂಟೈನ್, ಸ್ಯಾಂಡಿ ವೇಸ್ಟ್ ಎಕ್ಸೆಟ್ರಾ ಕಮ್ ಅಂಡರ್ ದಿಸ್ ಕ್ಯಾಟಗರಿ. ಈಗ ಮನೆ ಕಟ್ಟಲಿಕ್ಕೆ, ರಸ್ತೆಗಳನ್ನು ಮಾಡಲಿಕ್ಕೆ, ರೈಲ್ವೆಯನ್ನು ನಿರ್ಮಾಣ ಮಾಡಲಿಕ್ಕೆ, ಚಾನಲನ್ನು ತೋಡಲಿಕ್ಕೆ, ಮೌಂಟೈನ್ಸ್ ಪರ್ವತ ಪ್ರದೇಶಗಳು ಜೊತೆಗೆ ಚೌಳು ಭೂಮಿ ಇವೆಲ್ಲವೂ ಇರ್ತಕ್ಕಂಥದ್ದೇನಿದೆ ಇದನ್ನು ವ್ಯವಸಾಯಕ್ಕೆ ಒಳಪಡದೇ ಇರತಕ್ಕಂಥ ಭೂಮಿ ಅಂತ ಕರಿತೀವಿ. ಹಳ್ಳಿಗಳು, ನಗರಗಳು, ರಸ್ತೆಗಳ ನಿರ್ಮಾಣ, ರೈಲು ಹಳಿಗಳನ್ನು ನಿರ್ಮಾಣ ಮಾಡಲಿಕ್ಕೆ, ಚಾನಲ್ ತೋಡಲಿಕ್ಕೆ, ಬೆಟ್ಟಗುಡ್ಡಗಳಿಂದ ಆವೃತವಾಗಿರ್ತಕ್ಕಂಥ ಪ್ರದೇಶ ಜೊತೆಗೆ ಜೌಗು ಭೂಮಿ ಅಥವಾ ಚೌಳು ಭೂಮಿ ಅಂತ ನಾವೇನು ಕರಿತೀವಿ, ಇವೆಲ್ಲವೂ ಲ್ಯಾಂಡ್ ನಾಟ್ ಅವೈಲಬಲ್ ಫಾರ್ ಕಲ್ಟಿವೇಶನ್ ಕ್ಯಾಟಗರಿಯ ಅಡಿಯಲ್ಲಿ ಬರ್ತಕ್ಕಂಥದ್ದು. ಹಾಗಾದರೆ ದೇಶದ ಒಟ್ಟಾರೆ ಭೂಭಾಗದಲ್ಲಿ 14.1% ಆಫ್ ದ ಟೋಟಲ್ ರಿಪೋರ್ಟೆಡ್ ಏರಿಯಾ ಆಫ್ ದ ಕಂಟ್ರಿ ಬಿಲಾಂಗ್ಸ್ ಟು ದಿಸ್ ಕ್ಯಾಟಗರಿ. 14.1% ಆಫ್ ದ 1% ಭೂಮಿ ಈ ಒಂದು ಲ್ಯಾಂಡ್ ನಾಟ್ ಅವೈಲಬಲ್ ಫಾರ್ ಕಲ್ಟಿವೇಶನ್ ಕ್ಯಾಟಗರಿಯಲ್ಲಿ ಬರುತ್ತೆ. ಇಂಥ ಒಂದು ಭೂಮಿ ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಅಸ್ಸಾಂ, ಮಣಿಪುರ ಮತ್ತು ಸಿಕ್ಕಿಂ ರಾಜ್ಯಗಳಲ್ಲಿ ಈ ಕ್ಯಾಟಗರಿಯ ಭೂಮಿ ಜಾಸ್ತಿ ಕಂಡು ಬಂದರೆ ಗೋವಾ, ಕೇರಳ, ಒಡಿಶಾ, ಮಹಾರಾಷ್ಟ್ರದಲ್ಲಿ ಇದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುತ್ತೆ. ಇನ್ನು ಫಾಲೋ ಲ್ಯಾಂಡ್, ಇಟ್ ಈಸ್ ಒನ್ ಆಫ್ ದ ಕ್ಯಾಟಗರಿ ಆಫ್ ಲ್ಯಾಂಡ್ ಯೂಸ್ ಪ್ಯಾಟರ್ನ್. ಫಾಲೋ ಲ್ಯಾಂಡ್ ಮೀನ್ಸ್ ಬೀಳು ಬಿದ್ದ ಭೂಮಿ ಅಂತ. ದ ಲ್ಯಾಂಡ್ ವಿಚ್ ಈಸ್ ನಾಟ್ ಯೂಸ್ ಫಾರ್ ಕಲ್ಟಿವೇಶನ್ ಈಸ್ ಕಾಲ್ಡ್ ಫಾಲೋ ಲ್ಯಾಂಡ್. ವ್ಯವಸಾಯಕ್ಕೆ ಬಳಸದೇ ಇರ್ತಕ್ಕಂಥದ್ದು, ವ್ಯವಸಾಯಕ್ಕೆ ಬಳಕೆ ಆಗ್ತಕ್ಕಂಥ ಭೂಮಿ ಬಳಕೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಾವು ಇದ್ದರೆ ಅದನ್ನು ನಾವು ಈ ಒಂದು ಫಾಲೋ ಲ್ಯಾಂಡ್ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಇನ್ನು ನಮ್ಮ ದೇಶದಲ್ಲಿ 8.2% ಆಫ್ ರಿಪೋರ್ಟೆಡ್ ಏರಿಯಾ ಕಮ್ ಅಂಡರ್ ಫಾಲೋ ಲ್ಯಾಂಡ್. ಒಂದು 8.2% ಭೂಮಿ ಈ ಒಂದು ಬೀಳು ಬಿದ್ದ ಭೂಮಿಯ ಅಡಿಯಲ್ಲಿ ಬರುತ್ತೆ. ಇದು ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಮಿಜೋರಾಮು, ತಮಿಳುನಾಡು, ಮೇಘಾಲಯ, ಗೋವಾ. ಇನ್ನು ಅತಿ ಕಡಿಮೆ ಕಂಡು ಬರ್ತಕ್ಕಂಥದ್ದು ತ್ರಿಪುರ, ಪುದುಚೇರಿ,
ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ನಲ್ಲಿ ಈ ಬೀಳು ಬಿದ್ದ ಭೂಮಿ ಕಂಡುಬರುತ್ತೆ, ಕಡಿಮೆ ಪ್ರಮಾಣದಲ್ಲಿ ಕಂಡುಬರುತ್ತೆ. ಇನ್ನು ಕಲ್ಟಿವೇಬಲ್ ವೇಸ್ಟ್ ಲ್ಯಾಂಡ್, ಇಟ್ ಇನ್ಕ್ಲೂಡ್ಸ್ ದ ಲ್ಯಾಂಡ್ ವಿಚ್ ನಾಟ್ ಟೇಕನ್ ಅಪ್ ಫಾರ್ ಕಲ್ಟಿವೇಶನ್ ಡ್ಯೂ ಟು ಸರ್ಟೈನ್ ಸಾಯಿಲ್ ಡಿಫಿಸಿಯನ್ಸೀಸ್. ಇಲ್ಲಿ ಸಾಯಿಲ್ ಡಿಫಿಸಿಯನ್ಸಿ ಅಂದರೆ ಮಣ್ಣಿನ ಅಪೌಷ್ಟಿಕತೆ ಅಥವಾ ಮಣ್ಣಿನ ಸಾರದ ಕೊರತೆಯಿಂದ ವ್ಯವಸಾಯವನ್ನು ಮಾಡಲಿಕ್ಕಾಗದೆ ಹಾಗೆ ಬೀಳು ಬಿಟ್ಟಿರ್ತಕ್ಕಂಥ ಭೂಮಿ. ಸೊ ಇದನ್ನು ಕಲ್ಟಿವೇಬಲ್ ವೇಸ್ಟ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇಟ್ ಈಸ್ ಎಕ್ಸ್ಟೆನ್ಸಿವ್ ಇನ್ ದ ಸ್ಟೇಟ್ಸ್ ಆಫ್ ಮೇಘಾಲಯ, ಗೋವಾ, ನಾಗಾಲ್ಯಾಂಡ್ ಅಂಡ್ ರಾಜಸ್ಥಾನ್. ಮೇಘಾಲಯ, ಗೋವಾ, ನಾಗಾಲ್ಯಾಂಡ್ ಮತ್ತು ರಾಜಸ್ಥಾನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದು ಕಂಡು ಬರುತ್ತೆ. ದೇಶದ ಒಟ್ಟಾರೆ 4.3% ಭೂಮಿ ಈ ಒಂದು ಕಲ್ಟಿವೇಬಲ್ ವೇಸ್ಟ್ ಲ್ಯಾಂಡ್ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ಯಾಟಗರಿ ಪರ್ಮನೆಂಟ್ ಪ್ಯಾಸ್ಚರ್ಸ್ ಅಂಡ್ ಅದರ್ ಗ್ರೇಜಿಂಗ್ ಲ್ಯಾಂಡ್ಸ್ ಅಂತ. ಅಂದರೆ ಶಾಶ್ವತವಾಗಿರ್ತಕ್ಕಂಥ ಹುಲ್ಲುಗಾವಲುಗಳು ಮತ್ತು ದನಕರುಗಳು ಮೇಯ್ತಕ್ಕಂಥ ಒಂದು ಭೂಮಿ. ಒಟ್ಟಾರೆ 3.4% ಆಫ್ ಟೋಟಲ್ ಏರಿಯಾ ಕಮ್ ಅಂಡರ್ ದಿಸ್ ಕ್ಯಾಟಗರಿ. ಇಟ್ ಈಸ್ ಲಾರ್ಜ್ಲಿ ಫೌಂಡ್ ಇನ್ ಹಿಮಾಚಲ್ ಪ್ರದೇಶ್, ಗುಜರಾತ್, ಮಧ್ಯಪ್ರದೇಶ್. ಹಿಮಾಚಲ ಪ್ರದೇಶ, ಗುಜರಾತ್, ಮಧ್ಯಪ್ರದೇಶದಲ್ಲಿ ಈ ಒಂದು ಹುಲ್ಲುಗಾವಲುಗಳು ಅತಿ ಹೆಚ್ಚಾಗಿ ಕಂಡುಬರ್ತವೆ. ಇನ್ನು ಲಾಸ್ಟ್ ಕ್ಯಾಟಗರಿ ಆಫ್ ಲ್ಯಾಂಡ್ ಯೂಸ್ ಈಸ್ ಲ್ಯಾಂಡ್ ಅಂಡರ್ ಮಿಸ್ಲೇನಿಯಸ್ ಯೂಸಸ್. ಏನಾಗುತ್ತೆ, ಗಾರ್ಡನ್ ಬೆಳೆಸಲಿಕ್ಕೆ, ಆರ್ಚರ್ಡ್ ಮಾಡಲಿಕ್ಕೆ, ಪ್ಲಾಂಟೇಶನ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಭೂಮಿ ಏನಿದೆ ಅದನ್ನು ಲ್ಯಾಂಡ್ ಅಂಡರ್ ಮಿಸ್ಲೇನಿಯಸ್ ಯೂಸಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇದು ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಅಸ್ಸಾಮು, ನಾಗಾಲ್ಯಾಂಡು, ಮೇಘಾಲಯ, ಕೇರಳ, ಕರ್ನಾಟಕ, ಹಿಮಾಚಲ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಒಟ್ಟಾರೆ ಭಾರತದ ಒಟ್ಟಾರೆ ಭೂಮಿಯ 1.1% ಆಫ್ ದ ಟೋಟಲ್ ಏರಿಯಾ ಕಮ್ ಅಂಡರ್ ದಿಸ್ ಕ್ಯಾಟಗರಿ. ಈಗ ಲ್ಯಾಂಡ್ ಯೂಸ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನಾವು ಒಂದು ಈ ಪೈ ಚಾರ್ಟ್ ಮೂಲಕ ತೋರಿಸ್ಬೋದು. ಅಂದರೆ ಭಾರತದಲ್ಲಿರ್ತಕ್ಕಂಥ ಒಟ್ಟಾರೆ ಭೂಮಿನ 100% ಅಂತ ಅಂದ್ಕೊಂಡ್ರೆ ಅದರಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಯಾವ್ಯಾವುದಕ್ಕೆ ಯೂಸ್ ಆಗಿದೆ ಅಂತಕ್ಕಂಥದ್ದನ್ನು ಈ ಪೈ ಚಾರ್ಟ್ ಮೂಲಕ ನೀವು ತಿಳ್ಕೊಳ್ಬೋದು.